ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವಕ್ಕೆ ಬಂದಿದೆ. ತುಳುನಾಡ ಆದಿಮಾಯ ಅಂತ ಕೂಡ ಕರೀತಾರೆ. ಒಂದು ತಿಂಗಳ ಜಾತ್ರಾ ಮಹೋತ್ಸವವನ್ನು ಈ ದೇವಿಗೆ ನಡೆಸಲಾಗುತ್ತದೆ. ಇವತ್ತು ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದ ದಿನ. ಇಂಥ ಸುಂದರವಾದ ಅಭೂತಪೂರ್ಣ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವುದು ನಮ್ಮೆಲ್ಲರ ಸೌಭಾಗ್ಯ. ಈಗ ದೇವಿಯ ರಥೋತ್ಸವಕ್ಕೆ ಉತ್ಸವ ಮೂರ್ತಿಯನ್ನು ರಥಾರೋಹಣ ಮಾಡುತ್ತಾರೆ. ಊಟ ಎಲ್ಲ ಆದಮೇಲೆ ನಾವು ಸಂತೆ ತಿರುಗಲಿಕ್ಕೆ ಬಂದ್ವಿ. ಇಲ್ಲಿ ನಾನಾ ರೀತಿಯ ವಿವಿಧ ಬಗೆಯ ಬಳೆ ಆಗಿರ್ಬೋದು, ಮಕ್ಕಳ ಆಟಿಕೆ ಸಾಮಾನುಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಹೀಗೆ ಬಗೆ ಬಗೆಯ ವಸ್ತುಗಳು ಮಾರಾಟಕ್ಕಿತ್ತು. ಇದನ್ನೆಲ್ಲ ನಾವು ಹೀಗೆ ನೋಡ್ಕೊಂಡು ಬಂದಿದ್ದು. ನೀವು ಒಂದ್ಸತಿ ನೋಡ್ಕೊಂಡು ಬನ್ನಿ. ನಾನು ಜಾಸ್ತಿನೂ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಅದು ವೀಡಿಯೋಸ್ ರಫಾಗಿ ಹಾಕಿದ್ದೀನಿ. ಕೆಲವೊಂದು ತುಂಬ ಲೆಂತಿ ಅಂತ ಅನಿಸ್ಬೋದು. ಇದು ಜಾತ್ರೆ ಟೈಮಲ್ಲಿ, ನೇಮೋತ್ಸವದ ಟೈಮಲ್ಲೆಲ್ಲ ಇವರೆಲ್ಲ ಹೀಗೆ ಈ ಸುಡು ಬಿಸಿಲಿಗೆ ಮಾರಾಟ ಮಾಡ್ತಾರೆ. ಚೌಕಾಸಿ ಮಾಡಬಾರ್ದು ಅಂತ ಏನೂ ಇಲ್ಲ, ಖಂಡಿತವಾಗಿ ಮಾಡಿದಾಗ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಆದರೆ ನನ್ನ ಪ್ರಕಾರ ನನಗೆ ಅನಿಸಿದ್ದು ಅದು ಬೇರೆಯವ್ರ ದೃಷ್ಟಿಯಲ್ಲಿ ತಪ್ಪಾಗಿರಬಹುದು. ನಾವು ಮಾಲ್ಗಳಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಕೊಂಡ್ಕೊಂಡಾಗ ತುಂಬ ಹಣ ಕೊಂಡ್ಕೋತೀವಿ. ಆದರೆ ಇಲ್ಲಿ ತುಂಬ ಸಿಗತ್ತೆ, ತುಂಬ ಕಮ್ಮಿ ಬೆಲೆಗೆ ಸಿಗತ್ತೆ. ಹಾಗಂತ ಹೇಳಿ ಏನು ಅಷ್ಟು ಚೀಪ್ ಕ್ವಾಲಿಟಿದೇನಲ್ಲ, ಕೆಲವೊಂದು ಒಳ್ಳೆ ಕ್ವಾಲಿಟಿದ್ದು ಸಿಗುತ್ತೆ. ಒನ್ ಟೈಮ್ ಯೂಸಿಗೆ, ಆಫೀಸ್ ವೇರಿಗೆ ಅಥವಾ ಡೈಲಿ ವೇರಿಗೆ ನಾವು ಇಲ್ಲಿಂದ ಡ್ರೆಸ್ ತಗೋಬೋದು. ಅಥವಾ ಮಕ್ಕಳಿಗೆ ಆಟಿಕೆ, ಮಕ್ಕಳು ಏನು ಮಾಡ್ತಾರೆ, ಒಂದು ಸರ್ತಿ 2 ಸರ್ತಿ ಆಟ ಆಡ್ತಾರೆ, 3ನೇ ಸರ್ತಿ ಅದನ್ನು ಓಡ್ದಾಕ್ತಾರೆ. ಸೊ ಬ್ರ್ಯಾಂಡೆಡ್ ಅಂತ ಹೇಳಲ್ಲ, ಕೆಲವೊಂದು ಪ್ಲಾಸ್ಟಿಕ್ ಸಾಮಾನುಗಳು ಹೌದು, ಆದರೆ ಮಕ್ಕಳಿಗೆ ಒಂದು ಕ್ಷಣಕ್ಕೆ ಖುಷಿ ಕೊಡಲಿಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡಬಹುದು. ತುಂಬ ದುಬಾರಿ ಅಲ್ಲದ, ನಮ್ಮ ಕೈಗೆಟುಕುವ ದರದಲ್ಲಿ
ಸಿಗ್ತದೆ. ಒಂದು ಜಾತ್ರೆ ನೆನಪಿಗಾಗಿರ್ಬೋದು, ನಾನು ಜಾತ್ರೆಯಲ್ಲಿ ತಗೊಂಡೆ ಅಂತ ಹೇಳಿ. ಹಾಗೆ ಸುಮಾರು ಬಗೆಯ ಸಾಮಗ್ರಿಗಳಿತ್ತು. ನಾವು ಡೈಲಿ ಕಬ್ಬಿಣ ಸಾಮಗ್ರಿಗಳು ಲೈಕ್ ಅಪ್ಪದ ಕಾವಲಿ ಅಂತ ಹೇಳ್ತೇವೆ, ಕತ್ತಿ ಇತ್ತು, ಚಾಕು. ನಾವು ಅವಿಲ್ ಮಿಲ್ಕ್ ತಗೊಂಡ್ವಿ, ವಿವಿಧ ಫ್ಲೇವರ್ಗಳಲ್ಲಿ ಅವೈಲೇಬಲ್ ಇತ್ತು. ನಾವು ಮ್ಯಾಂಗೋ ಫ್ಲೇವರ್ ತಗೊಂಡ್ವಿ, ಚೆನ್ನಾಗಿತ್ತು. 60 ರೂಪೀಸ್ ಹೇಳಿದ್ರು. ಓಕೆ, ಅಂದರೆ ಈ ಬಿಸಿಲಿಗೆ ತುಂಬ ಬ್ಯಾರಿಕೆ ಆಗುತ್ತೆ, ಅದಕ್ಕೆ ಕಬ್ಬಿನ ಹಾಲು ಕೂಡ ಇತ್ತು.